ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಡೈಲಿ ವ್ಲಾಗ್ ಅಲ್ಲ, ಇವತ್ತು ಒಂದು ಪೂಜೆಗೆಲ್ಲ ಹೇಳಿದ್ದಾರೆ. ಅಂದರೆ ನಮ್ಮೂರ ಹತ್ರನೇ ಒಂದು ದೇವಸ್ಥಾನ ಇದೆ, ಕಾಳಿಕಾ ದೇವಿ ಅನಿಸುತ್ತೆ ಅದು. ಸೊ ತೋರಿಸ್ತೀನಿ ನಿಮಗೆ. ಸೊ ಆ ದೇವ್ರದ್ದು ಪೂಜೆ ಅಂದರೆ ಅಭಿಷೇಕ ಏನೋ ಮಾಡಿಸ್ತಾ ಇದ್ದಾರೆ, ಪೂಜೆ ಏನೋ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ಟೈಮ್ ಬಂದುಬಿಟ್ಟು 8:30 ಅಷ್ಟೇ. 8:30 ಅಲ್ಲ, 7:30 ಇವಾಗ. ಸೊ ಇವಾಗ ಹೊರಡಬೇಕು. ಎಲ್ಲದೂ ಪ್ಯಾಕ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ಹೊರಡಬೇಕು, ಬನ್ನಿ ಹೋಗೋಣ. ಇನ್ನು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿರೋದಷ್ಟೇ. ಕಾಫಿ, ಟೀ, ನೀರು ಏನೂ ಸೇವಿಸಿಲ್ಲ. ಸೊ ಅಲ್ಲೇ ಹೋಗಿ ಪೂಜೆ ಎಲ್ಲ ಆದಮೇಲೆ ಇಲ್ಲೇ ಊಟ ಎಲ್ಲ ತೊಗೊಂಡು ಹೋಗ್ತಾರೆ ಅನಿಸುತ್ತೆ. ಊಟ ಎಲ್ಲ ತೊಗೊಂಡೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋದು ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಓಕೆ, ಸೊ ಬನ್ನಿ ಇವಾಗ ಹೋಗೋಣ. ಓಕೆ, ಲೆಟ್ಸ್ ಗೋ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಮುಂಚೆನೇ ಪ್ಲ್ಯಾನ್ ಇತ್ತು. ಅಂದರೆ ಶ್ರಾವಣದಲ್ಲಿ ಹೋಗೋಣ ಅಂತ, ಬಟ್ ಬೇಡ ಅಂತ ಆಷಾಢದಲ್ಲೇ ಹೋಗಿದ್ವಿ. ಇದು ಇವಾಗ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಇದು ಆಲ್ಮೋಸ್ಟ್ ಒಂದು 15 ಡೇಸ್ ಮೇಲ್ಗಡೆದೇ ವ್ಲಾಗ್ ಇದು. ಅಂದರೆ ಅಭಿಷೇಕ ಮಾಡಿಸ್ತಾ ಇದ್ದಾರೆ ದೇವ್ರಿಗೆ, ಹೆಣ್ಣು ದೇವ್ರಿಗೆ, ಕಾಳಿಕಾ ದೇವಿ ಅನಿಸುತ್ತೆ. ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರೋಣ ಅಂತೇಳಿ ಸ್ವಲ್ಪ ಬೆಳಿಗ್ಗೆ ಅರೌಂಡ್ 3 o'clockಗೆ ಎದ್ದಿದ್ವಿ. ಸೊ ಬಿಕಾಸ್ ಮನೆಯೆಲ್ಲ ಶುದ್ಧಿ ಮಾಡಿ ಅಲ್ಲಿಗೆ ಏನು ಬೇಕು ಅದೆಲ್ಲ ತೊಗೊಂಡೋಗ್ಬೇಕು. ಮನೆ ಪೂಜೆ ಆಗಬೇಕು, ಮನೆ ಕ್ಲೀನಿಂಗು, ಪೂಜೆ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದಕ್ಕೆ ಅರೌಂಡ್ ಒಂದು 8 o'clockಗೆ ಅಲ್ಲಿ ಇರಬೇಕು ಅಂತೇಳಿ ನಮ್ಮಮ್ಮ ಹೇಳಿದರು. ಸೊ ನಾವೆಲ್ಲ ಒಂದು 7:30, 7ಗೆ ಎಲ್ಲ ರೆಡಿ ಆಗಿಬಿಟ್ಟಿದ್ವಿ. ಹಾಗೆ ನಮ್ಮಮ್ಮ ಪ್ರಸಾದಕ್ಕೆ ಅಂತೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಬಂದವರಿಗೆ ಕೊಡೋದಕ್ಕೆ, ಹಾಗೆ ಬಂದಿರ್ತಾರಲ್ವ, ನಾವು ಪೂಜೆ ಮಾಡಿಸಿರ್ತೀವಿ, ಸೊ ಏನಾದರೂ ಕೊಡಬೇಕು, ಹಾಗೆ ಹೆಂಗೆ ಕೈ ಕಳಿಸೋದು ಅಲ್ವಾ. ಹಾಗಾಗಿ ಅವರಿಗೆ ಪ್ರಸಾದ ರೂಪದಲ್ಲಿ ಚಿತ್ರಾನ್ನ ಮಾಡಿದರು. ಸೊ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ದು, ಚಿತ್ರಾನ್ನನೇ ಅಂತ ಏನಿಲ್ಲ, ಕಾಳುಗಳದ್ದು ಉಸ್ಲಿ ಥರ ಮಾಡ್ತಾರಲ್ಲ, ಸೊ ಅದನ್ನು ಕೂಡ ಮಾಡ್ಕೋಬೋದು. ಏನು ಅನುಕೂಲ ಆಗುತ್ತೋ ಅದು. ಪುಳಿಯೋಗರೆ, ಚಿತ್ರಾನ್ನ ಬೆಸ್ಟ್ ಅಂತಿದ್ರೆ ಚಿತ್ರಾನ್ನ ಬೇಗನೆ ಆಗೋಗ್ಬಿಡುತ್ತೆ, ಈಸಿ ಕೂಡ ಮಾಡೋದು. ಸೊ ಆ ಥರ ನೋಡಿ, ನಿಮ್ಗೆ ಏನು ಇಷ್ಟನೋ ಅದು ಮಾಡ್ಕೊಳ್ಳಿ. ಸೊ ನಾವು ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಕೇಸರಿ ಬಾತ್, ಉಪ್ಪಿಟ್ಟು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ, ಬಟ್ ಅದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಬಟ್ ಅದು ತಣ್ಣಗಾದ್ಮೇಲೆ ಅಷ್ಟು ಟೇಸ್ಟಿಯಾಗೂ ಕೂಡ ಇರೋಲ್ಲ. ಚಿತ್ರಾನ್ನ ಆದರೆ ತಣ್ಣಗಿದ್ರೂ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಅಡುಗೆ ಬಿಸಿ ಇದ್ದಾಗಲೇ ತಿಂದುಬಿಡ್ಬೇಕಲ್ವ. ಸೊ ಆ ಥರ ತಣ್ಣಗಿದ್ರೆ ಚಿತ್ರಾನ್ನ ಎನಿ ಟೈಮ್ ಬೆಸ್ಟ್, ಯಾವಾಗಾದ್ರೂ ತಿನ್ಬೋದು. ತಣ್ಣಗಿದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಯಾರೆಟು ಅದೆಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ರು. ಚೆನ್ನಾಗಿತ್ತು ಟೇಸ್ಟು. ಅಲ್ಲಿ ಹೋಗಿ ಎಲ್ಲದನ್ನು ಪೂಜೆ ಎಲ್ಲ ಆದಮೇಲೆ ಎಲ್ಲ ನಾವು ಅಂದರೆ ಪ್ರಸಾದ ರೂಪದಲ್ಲಿ ಕೊಟ್ವಿ. ಆ್ಯಕ್ಚುಲಿ 8 o'clockಗೆ ಬನ್ನಿ ಅಂತ ಹೇಳಿದ್ದು, ನಾವು 7:30 ಅಷ್ಟೊತ್ತಿಗೆ ಮನೆಯೆಲ್ಲ ಬಿಟ್ಬಿಟ್ಟಿದ್ವಿ. ಸೊ ಏನೇನು ಬೇಕು ಎಲ್ಲದೂ ಅಂದರೆ 1 day ಬಿಫೋರ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಸೊ ಇವಾಗ ಹೊರಟಿದ್ವಿ. ಅಂದರೆ ಎಷ್ಟು ಬೇಗ ಹೋಗಿದ್ವಿ ಅಂತೇಳಿದರೆ ಗೇಟ್ ಕೂಡ ತೆಗ್ದಿದ್ದಿಲ್ಲ, ಅಷ್ಟು ಬೇಗ ಹೋಗ್ಬಿಟ್ಟಿದ್ವಿ ನಾವು. ಮೋಸ್ಟ್ಲಿ ದೇವ್ರಿಗೆ ನಾವು ಸ್ವಲ್ಪ ಬೇಗ ಬರೋದು ಇಷ್ಟ ಇತ್ತೇನೋ, ಅದಕ್ಕೆ ಕರ್ಸ್ಕೊಂಡಿತ್ತೇನೋ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಬೇಗ ಹೋಗ್ಬಿಟ್ಟಿದ್ವಿ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಒಂದು 7:30 ಅಷ್ಟೇ. ನಿಮಗೊಂದು ಸ್ವಲ್ಪ 10 o'clock ಥರ ಅನಿಸ್ತಿರ್ಬೋದು, ಬಟ್ ಅಲ್ಲ, 7:30ಗೆಲ್ಲ ಹೋಗ್ಬಿಟ್ಟಿದ್ವಿ, ರೀಚ್ ಆಗಿಬಿಟ್ಟಿದ್ವಿ. ಸಮ್ಟೈಮ್ಸ್ ನಾವು ಬೇಗ ಹೋಗ್ಬೇಕು ಅಂದ್ಕೊಂಡ್ರು ಆಗೋದೇ ಇಲ್ಲ, ಲೇಟ್ ಆಗುತ್ತೆ. ಬಟ್ ಈ ಸಲ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಸ್ವಲ್ಪ 1/2 hour ಬೇಗನೆ ಹೋಗ್ಬಿಟ್ಟಿದ್ವಿ. ಅದು ಮಳೆಗಾಲ ಬೇರೆ, ಬೇಗ ಬರೋಣ, ದರ್ಶನ ಎಲ್ಲ ಮುಗಿಸ್ಕೊಂಡು. ಬಿಕಾಸ್ ಪೂಜೆ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅರೌಂಡ್ ಒಂದು 3 hours ಆದರೂ ಬೇಕಾಗುತ್ತೆ, ಅಭಿಷೇಕ ಆ ಥರ ಎಲ್ಲ ನಾವು ಇಟ್ಕೊಂಡ್ರೆ. ಸೊ ಅದಕ್ಕಾಗಿಯೇ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಬಟ್ ನೋಡಿ, ನಾನೇ ಹೋಗಿ ಗೇಟ್ ತೆಗೆದಿದ್ದು. ಸೊ ನೋಡಿ, ಇನ್ನು ಬೀಗ ಕೂಡ ಹಾಕಿದ್ರು, ಏನೇನು ಓಪನ್ ಆಗಿದ್ದಿಲ್ಲ. ಹೋಗಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ವೇಟ್ ಮಾಡಿದ್ಮೇಲೆ ಅವರು ಪೂಜಾರಿಗಳೆಲ್ಲ ಬಂದಿದ್ದರು. ಸೊ ನಾವು ಕೂಡ ಅಲ್ಲೆಲ್ಲ ಕಸ ಎಲ್ಲ ಗುಡಿಸಿ, ನೆಲ್ಲ ಒರೆಸಿ ಕೊಟ್ವಿ. ಅಂದರೆ ನಾವು ಡೈಲಿ ಈ ಥರ ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಕ್ಲೀನ್ ಮಾಡಲಿಕ್ಕೆ ದೇವರು ಅವಕಾಶ ಕೊಡೋದೇ ಇಲ್ಲ. ಕೊಟ್ಟಾಗ ನಾವು ಮಾಡಬೇಕು, ಅದನ್ನು ಮಿಸ್ ಮಾಡ್ಕೋಬಾರ್ದು. ನಾವು ಇವಾಗ ಹೋಗಿ ನಾನು ಪೂಜೆ ಮಾಡ್ತೀನಿ ಕಸ ಗುಡಿಸಿ ನೆಲ ಒರೆಸ್ಕೊಡ್ತೀನಿ ಅಂದ್ರೂ ದೇವರು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಬಿಕಾಸ್ ಅಲ್ಲಿ ಅವಕಾಶ ನಮ್ಗೆ ಸಿಗೋದೇ ಇಲ್ಲ. ಈ ರೀತಿ ನೋಡಿ, ನಾವೇ ಹೋಗಿ ಇನ್ನೂ ಬೀಗ ಕೂಡ ತೆಗೆದಿದ್ದಿಲ್ಲ, ದೇವರು ಕರ್ಸ್ಕೊಂಡಿದ್ದೆ ಅಂತಂದರೆ ನಾವು ಒಂಥರ ಲಕ್ಕಿ ಅಂತಲೇ ಅನ್ಕೊಬೋದು. ಓಕೆನಾ. ಸೊ ಏನೋ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅಂತೇಳಿ ಅಂದ್ಕೊಂಡು ಸೊ ನಾವೆಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಟ್ಟು, ಗರ್ಭದ ಗುಡಿ ಒಳಗೆಲ್ಲ ಬಿಡೋದಿಲ್ಲ ಅಲ್ವಾ. ಸೊ ಹೊರ್ಗಡೆ ಏನು ಇರುತ್ತೆ ಸೊ ಅಲ್ಲೆಲ್ಲದನ್ನು ಕ್ಲೀನ್ ಮಾಡಿ ಕೊಟ್ಟಿದ್ದಾಯಿತು.
ಸ್ವಲ್ಪ ಬೇಗನೆ ಹೋಗೋದು ಈ ಥರ ಉತ್ತಮ, ಏನೇ ಆಗಲಿ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮನ ಮೇಲೆ ಬೇಜಾರಾಗ್ಬಿಟ್ಟಿತ್ತು ನನಗೆ, ಏನಮ್ಮ ಇಷ್ಟು ಬೇಗ ಕರ್ಕೊಂಬಂದಿದ್ದು ಯಾರು ಬಂದಿಲ್ಲ ಅಂತ. ಬಟ್ ಆ ಪೂಜಾರಿ ಬಂದ ಮೇಲೆ ನಾವು ಒಂದು ಸ್ವಲ್ಪ ದೇವರಿಗೆ ಸೇವೆ ಮಾಡಿದ ಮೇಲೆ ಗೊತ್ತಾಯಿತು. ಸೊ ಓಕೆ, ಬಂದಿದ್ದು ಒಳ್ಳೇದಾಯಿತು ಅಂತ. ಸೊ ನೋಡಿ, ಬಂದ ಮೇಲೆ ಎಲ್ಲರೂ ಬಂದ್ವಿ, ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಪೂಜೆ ಸ್ಟಾರ್ಟ್ ಆಗಬೇಕಂದ್ರೆ ನಾವು ಮಂತ್ರಗಳನ್ನ ಹೇಳ್ಕೊಬೇಕು. ನಾವು ಹೆಣ್ಣು ದೇವ್ರಿಗೆ ಹೋಗ್ತಾ ಇದ್ದೀವಿ ಅಂದರೆ ದುರ್ಗಾದೇವಿ ಮಂತ್ರ, ಅಥವಾ ಗಂಡು ದೇವ್ರಿಗೆ ಹೋಗ್ತಾ ಇದ್ದೀವಿ ಅಂತೇಳಿದರೆ ಓಂ ನಮಃ ಶಿವಾಯ, ಗಣಪತಿ ಮಂತ್ರ ಸುಮಾರು ಇರುತ್ತೆ ಆಯಿತಾ. ಸೊ ಆ ಥರದ್ದೆಲ್ಲ ಹೇಳ್ಕೊಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಅಷ್ಟು ಹೂವುಗಳೆಲ್ಲ ನಾವೇ ತೊಗೊಂಡು ಹೋಗಿದ್ದು, ಕೊಟ್ಟಿರೋದು ಸೀರೆ, ಅರಿಶಿನ, ಕುಂಕುಮ, ಹೂವು, ಅಗರಬತ್ತಿ, ಪ್ರಸಾದ, ದೇವ್ರಿಗೆ ಏನೇನು ಬೇಕಲ್ವ, ಅರಿಶಿನ, ಕುಂಕುಮ ಏನೆಲ್ಲ ಕೊಡ್ತಾರ. ಸೊ ಅದಷ್ಟನ್ನು ತೊಗೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಸಿಕ್ಕಾಪಟ್ಟೆ ಜನ ಬಂದರು. ಹೋಗ್ತಾ ಸ್ಟಾರ್ಟಿಂಗಲ್ಲಿ ಜನನೇ ಇರಲಿಲ್ಲ, ನಾವು ಹೋದ್ಮೇಲೆ ಮಾತ್ರ ತುಂಬ ಜನ ಬಂದರು. ಹಾಗೆ ಏರು ನೀವು ಕೆಂಪು ದಾಸವಾಳ ನೋಡ್ತಾ ಇದ್ದೀರಲ್ಲ ದೇವ್ರ ಹತ್ರ, ಸೊ ಅದಷ್ಟು ನಮ್ಮ ತೋಟದ ಹೂಗಳೇ ಅದು. ನಮ್ಗೆ ಇದು ಇದೆ, ನಾನು ತೋರಿಸಿರ್ತೀನಿ ಗಿಡ, ನೀವು ಸುಮಾರು ಸತಿ ನೋಡಿರ್ತೀರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ರೆಡ್ ದಾಸವಾಳನೇ ಒಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರಿಗೆ. ಇನ್ನು ಕಲರ್ಫುಲ್ ಹೂಗಳಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ನೋಡಿ, ಕಲರ್ ಅಂದರೆ ರೆಡ್ ದಾಸವಾಳನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಪರ್ಫೆಕ್ಟ್. ನಾವೇನೇ ದುಡ್ಡು ಕೊಟ್ಟು ಹಾರಗಳೆಲ್ಲ ತಂದರೂ ಕೂಡ ದಾಸವಾಳ, ರೆಡ್ ದಾಸವಾಳ, ಯಾವುದೇ ರೀತಿ ದಾಸವಾಳ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವರಲ್ಲಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದು. ದುಡ್ಡು ಕೊಟ್ಟು ತಂದಿದ್ದ ಹೂಗಳಕ್ಕಿಂತ ನಮ್ಮ ಗಿಡದಲ್ಲಿ ಇರುವಂಥ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಪೂಜೆನೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಒಂದು ಅರೌಂಡ್ 12:30 ಆಯಿತು. ಮನೆಗೆಲ್ಲ ಬರೋಷ್ಟೊತ್ತಿಗೆ ಅರೌಂಡ್ 1:30 ಆ ಥರ ಆಯಿತು. ಸ್ವಲ್ಪ ಲೇಟ್ ಆಯಿತು. ಸೊ ಅಲ್ಲೆಲ್ಲ ಊಟ ಎಲ್ಲ ಮಾಡಿದ್ವಲ್ಲ. ನೋಡಿ, ಮಾನ್ಸೂನ್ ಸೀಸನಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಹಚ್ಚ ಹಸಿರುವಾಗಿ ಕಾಣಿಸ್ತಾ ಇರುತ್ತೆ. ಗಿಡಗಳಲ್ಲಿ ಯಾವುದೇ ರೀತಿ ಧೂಳು ಅದೆಲ್ಲ ಇರೋದಿಲ್ಲ ಅಲ್ವಾ, ತುಂಬ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ನೇಚರ್ ನೋಡಲಿಕ್ಕೆ ಒಂದು ಚೆಂದ ಅಲ್ವಾ. ಸೊ ನನಗೆ ನಿಜವಾಗ್ಲೂ ರೈನಿ ಸೀಸನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಒಳ್ಳೆ ಕ್ಲೀನಾಗಿರುವಂತಹ ಜಾಗಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ರೆ ಜಾಗಗಳನ್ನ, ನೇಚರ್ನ, ತುಂಬ ಬ್ಯೂಟಿಫುಲ್. ನೀವು ಯಾವ ಟೂರಿಸ್ಟ್ ಪ್ಲೇಸ್ಗೂ ಹೋಗೋದು ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಸೊ ನೀವು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ನಿಮ್ಮ ಸುತ್ತಮುತ್ತ ಜಾಗಗಳನ್ನ ನೀಟಾಗಿ ಇಟ್ಕೊಳ್ಳಿ. ಅದಕ್ಕಿಂತ ಬೆಸ್ಟ್ ಪ್ಲೇಸಸ್ ಇನ್ಯಾವುದೂ ಇಲ್ಲ. ಬೇರೆ ಎಲ್ಲೇ ಹೋದು ನೀವು ಖರ್ಚು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದೇ ನಿಮ್ಮ ಪರಿಸರನ ನೀಟಾಗಿ ಇಟ್ಕೊಂಡ್ರೆ ಅದಕ್ಕಿಂತ ಖುಷಿ ಕೊಡುವಂತಹ ಜಾಗ ಮತ್ತೊಂದಿಲ್ಲ ಆಯಿತಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ. ಸೊ ಮಾನ್ಸೂನ್ ಸೀಸನ್ನೇ ಹಾಗೆ, ಎಲ್ಲೇ ಹೋಗಲಿ ಯಾವ ಊರಿಗೆ ಹೋದ್ರೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕಷ್ಟೇ. ಗಲೀಜು ಮಾಡಿಕೊಂಡ್ರೆ ಯಾವ ಪ್ಲೇಸ್ ಕೂಡ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.